ಯುವ ಜನರಲ್ಲಿ ಹೈಪರ್ ಟೆನ್ಷನ್ ಜೊತೆಗೆ ಕೊರೊನರಿ ಆರ್ಟರಿ ಕಾಯಿಲೆ ಮತ್ತು ಹೈಯರ್ ಹಾರ್ಟ್ ರೇಟ್ ಹಾಗೂ ಹ್ಯಾಪಿ ಹಾರ್ಟ್ ವಿಚಾರವಾಗಿ ನುರಿತ ವೈದ್ಯರಾದ ಡಾಕ್ಟರ್ ಸಂತೋಷ್ ಕೆ, ಶ್ರೀ ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯೋವ್ಯಾಸ್ಕ್ಯುಲರ್ ಸೈನ್ಸಸ್ ಅಂಡ್ ರಿಸರ್ಚ್ ಸೆಂಟರ್ ಮೈಸೂರು ಇವರಿಂದ ತಿಳಿದುಕೊಳ್ಳೋಣ. ಡಾಕ್ಟರ್, ಯುವ ಜನರಲ್ಲಿ ಒಂದು ರಕ್ತದೊತ್ತಡ ಮತ್ತೆ ಹೃದಯಾಘಾತ ಜಾಸ್ತಿ ಆಗಿದೆಯಾ? ಹೌದು ಅಂತಾದ್ರೆ ಇದಕ್ಕೆ ಮೇನ್ ರೀಸನ್ ಏನು ಡಾಕ್ಟರ್? ಏನಾಗ್ತಾ ಇದೆಪ್ಪ ಅಂದ್ರೆ ತರಕಾರಿ ಅಥವಾ ಹಣ್ಣುಗಳ ಸೇವನೆ ಕಮ್ಮಿಯಾಗಿ ಸ್ನಾಕ್ಸ್ ಅಥವಾ ಚಾಟ್ಸ್ ಫುಡ್ ಅಥವಾ ಫಾಸ್ಟ್ ಫುಡ್ಸ್ ಅಂತ ಏನ್ ಹೇಳ್ತೇವೆ ಇದನ್ನ ಜಾಸ್ತಿ ಸೇವನೆ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ರೀತಿಯ ಜೀವನ ಶೈಲಿ ಅಂದ್ರೆ ಒತ್ತಡದಿಂದ ಬದುಕುವುದು ಜಾಸ್ತಿ ಆಗ್ತಾ ಇದೆ. ತಂಬಾಕು ಸೇವನೆ ಇರ್ಬೋದು ಅಥವಾ ಮದ್ಯ ಸೇವನೆ ಇರ್ಬೋದು ಜಾಸ್ತಿ ಆಗ್ತಾ ಇದೆ. ಮತ್ತೆ ಸಕ್ಕರೆ ಕಾಯಿಲೆ, ಬಿಪಿ ಕಾಯಿಲೆ ಮತ್ತೆ ಬೇರೆ ಬೇರೆ ಕಾಯಿಲೆಗಳು ಜಾಸ್ತಿ ಆಗ್ತಾ ಇರೋದ್ರಿಂದ ಹೃದಯ ಸಂಬಂಧ ಕಾಯಿಲೆಗಳು ಜಾಸ್ತಿ ಆಗ್ತಾ ಇದೆ. ಬೇರೆ ಬೇರೆ ವೈರಾಣುಗಳು, ಕೋವಿಡ್ ಅಂತ ವೈರಾಣು ಬಂದಿತ್ತು, ಅದೇ ತರ ಬೇರೆ ಬೇರೆ ವೈರಾಣುಗಳು ಹೃದಯಕ್ಕೆ ತೊಂದರೆ ಕೊಡೋದ್ರಿಂದ ಹೃದಯ ಸಂಬಂಧ ಕಾಯಿಲೆಗಳು ಜಾಸ್ತಿ ಆಗ್ತಾ ಇದೆ. ಬದಲಾದ ಜೀವನ ಶೈಲಿ, ಆಹಾರ ಪದಾರ್ಥಗಳಿರ್ಬೋದು ಅಥವಾ ಒತ್ತಡ ಇರ್ಬೋದು, ಹೃದಯ ಸಂಬಂಧಿ ಕಾಯಿಲೆಗಳಿರ್ಬೋದು, ಇದೆಲ್ಲ ಕೂಡಿ ಯುವ ಪೀಳಿಗೆಯಲ್ಲಿ ಜಾಸ್ತಿ ಆಗ್ತಾ ಇದೆ. ಡಾಕ್ಟರ್, ಹೈಪರ್ ಟೆನ್ಷನ್ ನಲ್ಲಿ ಹೃದಯ ಬಡಿತದ ಪಾತ್ರವೇನು? ಇವಾಗ ಏನಾಗುತ್ತಪ್ಪ, ಯಾವುದೇ ಕಾಯಿಲೆ ಆದ್ರೂ ಅಷ್ಟೇ ಕೆಲವು ಲಕ್ಷಣಗಳು ಇರ್ತವೆ. ನಮ್ಮ ದೇಹದಲ್ಲಿ ಹೃದಯ ಬಡಿತ ಅದೊಂದು ಲಕ್ಷಣ. ಅಂದ್ರೆ ಈಗ ಹೃದಯ ಬಡಿತ ಸರಿಯಾಗಿತ್ತು ಅಂದ್ರೆ ಆ ರಕ್ತದ ಒತ್ತಡ ಇರ್ಬೋದು ಅಥವಾ ಹೃದಯ ಸಂಬಂಧಿ ಕಾಯಿಲೆಗಳಿರ್ಬೋದು ಹಠೋತಿಯಲ್ಲಿ ಇದೆ ಅಂತ ಅದೊಂದು ಲಕ್ಷಣ. ಅದು ಈಗ ಯಾವಾಗ ಹೃದಯ ಬಡಿತ ಬೇಕಾದಕ್ಕಿಂತ ಜಾಸ್ತಿ ಇರುತ್ತೋ ಅದು ಏನ್ ನಮ್ಗೆ ಕ್ಲೂ ಕೊಡುತ್ತೆ ಅಂದ್ರೆ ಹೊರ ರಕ್ತದ ಒತ್ತಡ ಇರ್ಬೋದು ಅಥವಾ ಹೃದಯ ಸಂಬಂಧಿ ಕಾಯಿಲೆಗಳಿರ್ಬೋದು ಅದು ಹಠೋಟಿಯಲ್ಲಿ ಇಲ್ಲ. ಹಾಗಾಗಿ ಅದಕ್ಕೆ ಸೂಕ್ತವಾದ ಚಿಕಿತ್ಸೆ ಕೊಟ್ಟು ಅದು ಪರಿಹರಿಸ್ಕೋಬೇಕು ಅಂತ ಸೂಚನೆ ಕೊಡುತ್ತಾರೆ. ನಿಮ್ಮ ಸಮಯಕ್ಕಾಗಿ ಧನ್ಯವಾದ ಡಾಕ್ಟರ್.